ಬಿಜೆಪಿ ಅವರು ಅವಿಶ್ವಾಸ ಮಂಡನೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಾನೊಂದು ಮಾತು ಹೇಳ್ರೆ, ಬಿಜೆಪಿಯವರಿಗೆ ಏನು ಕೆಲಸ? ಬಿಜೆಪಿಯವರಿಗೆ ಏನು ಕೆಲಸ? ಬಿಜೆಪಿಯವರಿಗೆ ಅವ್ರಿಗೆ ಈಗ ಏನೂ ಕೆಲಸ ಇಲ್ಲ. ನಮ್ಮ ಬಗ್ಗೆ ಮಾತಾಡೋಕ್ಕೂ ಅವ್ರ ಹತ್ರ ಯಾವ ಸಬ್ಜೆಕ್ಟು ಇಲ್ಲ. ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳನ್ನು ಮಾತಾಡೋಕ್ಕೆ ಅವ್ರಿಗೆ ಯೋಗ್ಯತೆಯೇ ಇಲ್ಲ. ರೈತರ ಬಗ್ಗೆ ಮಾತಾಡೋಕ್ಕೆ ಯಾವ ಯೋಗ್ಯತೆ ಐತೆ ಅವ್ರಿಗೆ? ಮೆಕ್ಕೆಜೋಳದ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಯಾವುದಕ್ಕೆ ಅವ್ರಿಗೆ ಯೋಗ್ಯತೆ ಐತೆ? 2400 ರೂಪಾಯಿ ಬೆಂಬಲ ಬೆಲೆ. ಇವತ್ತು ಅದಕ್ಕೆ ಯಾರು ಇನ್ವಾಲ್ವ್ ಆಗಬೇಕು? ಕೇಂದ್ರ ಸರ್ಕಾರ ಇನ್ವಾಲ್ವ್ ಆಗಬೇಕಲ್ಲ. ನಾವಿಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳ್ಬೇಕಲ್ಲ. ಅದನ್ನು ಮಾತಾಡೋದು ಬಿಡೋದು, ಅದನ್ನು ಮೆಕ್ಕೆಜೋಳನ ಸರ್ಕಾರ ನಿಂತ್ಕೊಂಡು ಕೈಯಾಗ ಹಿಡ್ಕೊಂಡು ನಿಂದ್ರೋದು ಒಂದು. ಇನ್ನೊಂದು ಹೇಳ್ತೀನಿ, ಅದಾದ ಮೇಲೆ ಎರಡನೇ ಬೆಳೆದು ನೀರು ಕೊಡಲಿಲ್ಲ ಅಂದರೆ ದುಡ್ಡು ಕೊಡ್ರಿ. ನಾನು ಒಂದೇ ಒಂದು ಮಾತು ಕೇಳ್ತೀನಿ, ಯಾವ ಕಾಲಘಟ್ಟದೊಳಗೆ ಯಾವ ನಿಮ್ಮ ಅಧಿಕಾರದೊಳಗೆ ಒಂದೇ ಬೆಳೆ ಆದತ್ನಾಗ ಯಾವ ದುಡ್ಡು ಕೊಟ್ರಿ ಹೇಳ್ರಿಪ್ಪ? ಒಂದು ಸತಿ ಹೇಳ್ರಿ. ನಾನು ಹೇಳಕತ್ತಿದ್ದು ನಾವು ಕೊಡೋದಲ್ಲ. ನಮ್ಮಲ್ಲಿ ರೈತ ಮುಖಂಡರು ಮೀಟಿಂಗ್, ICC ಮೀಟಿಂಗ್ದೊಳಗೆ ರೈತ ಮುಖಂಡರು ಹೇಳಿದ್ರು ಏನಂತ, ನಮಗೆ ಬೆಳೆ ಮುಖ್ಯ ಅಲ್ಲ, ಡ್ಯಾಮ್ ಮುಖ್ಯ, ಮೊದಲು ಗೇಟನ್ನು ಕುಂದಿರ್ಸ್ರಿ ಅಂತಂದ್ರು. ಅದನ್ನು ಒಪ್ಕೊಳ್ಳೋಣ. ಈಗ ಗೇಟು ಬೆಳೆ 80 TMC ನೀರು ಹಿಡಿದಿಡಕ್ಕೆ ಹೇಳಿದ್ರೆ ಯಾರು? ಆದೇಶ ಮಾಡಿದ್ರೆ ಯಾರು? ಕೇಂದ್ರ ಸರ್ಕಾರ ಅಲ್ಲ. ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನು ರೈತ? ಇವ್ರಿಗೆ ಮಾತಾಡೋರಿಗೆ ಸರ್ಕಾರ ನಿಂತು ಮಾತಾಡೋದಕ್ಕೆ ನಾಚಿಕೆ ಐತೆ ಇವ್ರಿಗೆ? ಇವ್ರ ಗೌರವ ಐತೆ? ಕೇಂದ್ರ ಸರ್ಕಾರ ಯಾವ್ದು? ಅವ್ರಿಗೆ ಹಂಗ ಅಷ್ಟು ಇತ್ತು ಅಂತಂದ್ರೆ ಹೋಗ್ಲಿ ಕೇಂದ್ರ ಸರ್ಕಾರದಾಗ. ಇಲ್ಲಿ ಅಶೋಕ್ ಸರ್ಕಾರದಾಗ ಕುಂತು ಕುಣೆ ಬದ್ಲಿ ಅಲ್ಲಿ ಹೋಗಿ ನರೇಂದ್ರ ಮೋದಿ ಅವ್ರ ಹತ್ರ ಕುಣಿದ್ರೆ ಏನಾರ ಒಂದು ಸ್ವಲ್ಪ ಡ್ಯಾನ್ಸ್ಗೆ ಮಾಡ್ರಿ, ಇಲ್ಲ ಕಾಲಿಗೆ ಬ್ಯಾನೆಗೆ ಅವ್ರಂತ ಔಷಧ ಕೊಟ್ಟಾರು ಜಂಡು ಬಾಂಬ್ ಹಚ್ಕೊಳಕಾದ್ರೆ. ಇವರಿಗೆ ನಾಚಿಕೆ ಮಾನ ಮರ್ಯಾದಿಲ್ಲ. ತುಂಗಭದ್ರಾ ಡ್ಯಾಮಿನ ಬಗ್ಗೆ ಮಾತಾಡ್ತಾರೆ. ಇವ್ರಿಗೆ ಯೋಗ್ಯತೆ ಇಲ್ಲ. ಇವ್ರಿಗೆ